ನಮೋ ವೆಂಕಟೇಶಾಯ ವೆಂಕಟೇಶಾಯ. ಏನ್ರಿ ಇವತ್ತು ಚೇರು ಟೇಬಲು ಎಲ್ಲ ಇಟ್ಬಿಟ್ಟು ಟೀ ಬೇರೆ ಕೊಡ್ತೀನಿ ಅಂತಿದ್ದಾಳೆ. ನಂಗೆ ಅನ್ಸುತ್ತೆ ಏನಕ್ಕೋ ಸ್ಕೆಚ್ ಆಗ್ತಾ ಇದ್ದಾಳೆ ಅನ್ಸುತ್ತೆ. ನೋಡೋಣ ತಡಿ. ಟೀ ರೆಡಿ. ತಗೊಳ್ಳಿ. ಏನ್ ಮುಖ ನೋಡ್ತಿದ್ದೀರಾ? ತಗೊಳ್ಳಿ. ನಾನು ಅದು ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ನಾನು ಆಗಲೇ ಹೇಳಿಲ್ವಾ ಅವಳು ನಮಗೆ ಟೀ ಕೊಡ್ತಿದ್ದಾಳೆ, ಏನೋ ಒಂದು ಪೀಠಿಗೆ ಇಡ್ತಾಳೆ ಅಂತ. ಹೇಳಮ್ಮ. ಅದು ನಾಳೆ ನಾನು ನನ್ನ ಫ್ರೆಂಡ್ಸು ಕಾಲೇಜ್ ಬಂಕ್ ಕೊಡ್ದು ಮೂವಿಗೆ ಹೋಗ್ತಾ ಇದ್ದೀವಿ. ಮೂವಿಗಾ? ಯಾವ ಮೂವಿಗೆ? ಇಂಗ್ಲೀಷ್ ಮೂವಿಗೆ. ಏನೇ ಇಂಗ್ಲೀಷ್ ಫಿಲಮ್ಮ? ನಿಂಗೆ ಇಂಗ್ಲೀಷ್ ಅರ್ಥ ಆಗುತ್ತೇನೆ? ಯಾಕಮ್ಮ ಅರ್ಥ ಆಗಲ್ಲ? ನಾನು ಓದ್ತಾ ಇರೋದು ಇಂಗ್ಲೀಷ್ ಮೀಡಿಯಮ್ಮೇ ತಾನೇ. ಇಂಗ್ಲೀಷ್ ಮೀಡಿಯಮ್ ಅಂದರೆ ನಿಂಗೆಲ್ಲ ಅರ್ಥ ಆಗೋಗುತ್ತಾ? ನೋಡು, ಮೊದಲು ಕನ್ನಡ ಪಿಕ್ಚರ್ ನೋಡು, ಅದನ್ನು ನೋಡಿ ಅದನ್ನು ಅರ್ಥ ಮಾಡೋದು ಕಲ್ತ್ಕೊ, ಆಮೇಲೆ ಇಂಗ್ಲೀಷ್ ಪಿಕ್ಚರ್ ಹೋಗುವಂತೆ. ಏನಪ್ಪ ಹಂಗಂತ್ಯ? ನಾನು ಕನ್ನಡ ಪಿಕ್ಚರ್ ನೋಡಲ್ಲ ಅಂತನಾ? ನಾನು ಹಳೇ ಕಾಲದ ರಾಜ್ಕುಮಾರ್ ವಿಷ್ಣುವರ್ಧನ್ ಫಿಲಮಿಂದ ಹಿಡಿದು ಈಗಿನ ಕಾಲದ ದರ್ಶನ್, ಸುದೀಪು, ಯಶ್, ಪುನೀತ್ ರಾಜ್ಕುಮಾರ್ ಎಲ್ಲರ ಫಿಲ್ಮು ನೋಡ್ತೀನಿ, ಗೊತ್ತಾ? ಹಾಗಾದರೆ ನಾನೊಂದು ಪ್ರಶ್ನೆ ಕೇಳಲ್ಲ ನಿನಗೆ? ಕೇಳಿ. ಪ್ರಶ್ನೆ ಕೇಳಲ್ಲ. ಕುಂತಿ ಸುತೋ ರಾವಣ ಕುಂಭಕರ್ಣ. ಏನೋ? ಕುಂತಿ ಸುತೋ ರಾವಣ ಕುಂಭಕರ್ಣ. ಏನಪ್ಪ ಇದು? ಸಿನಿಮಾ ಬಗ್ಗೆ ಪ್ರಶ್ನೆ ಕೇಳು ಅಂತಂದ್ರೆ ಯಾವುದೋ ಮಂತ್ರ ಹೇಳ್ತಾ ಇದೆಯಾ? ಇದೂ ಸಿನಿಮಾಕ್ಕೆ ಸಂಬಂಧಪಟ್ಟ ಪ್ರಶ್ನೆನೇ. ಹೇಳು ಉತ್ತರನ. ಸರಿ, ನಾಳೆ ಹೇಳ್ತೀನಿ. ಏನು ನಾಳೆನಾ? ಅದೆಲ್ಲ ಆಗೋದಿಲ್ಲ. ಆವಾಗಲೇ ಏನಂದೆ ನೀನು? ಪ್ರಶ್ನೆ ಕೇಳಿ ಇವಾಗಲೇ ಉತ್ತರ ಹೇಳ್ತೀನಿ ಹಿಂದೆ, ಈಗಲೇ ಉತ್ತರ ಹೇಳಬೇಕು. ಅದೇನೋ ಹೇಳಿಬಿಟ್ಟೆ, ನಾಳೆ ಹೇಳ್ತೀನಿ. ಸರಿ ಆಯ್ತು, ನಾಳೆನೇ ಹೇಳು. ಅಯ್ಯೋ ಅಪ್ಪ ಅಮ್ಮ, ಬಲ್ಗಡೆ ಎದ್ದೇಳೋಣ ಅಂದರೆ ನೀವು ಬಂದು ನಿಂತೀರಾ? ನಿನಗೆ ಉತ್ತರ ಹೇಳು ಅಂತ ಹೇಳಿದ್ವಲ್ಲೇ. ಉತ್ತರನಾ? ಇಷ್ಟು ಬೆಳಿಗ್ಗೆನಾ? ಈಗಲೇ ಹೇಳು. ಅಮ್ಮ, ಆಮೇಲೆ ಹೇಳ್ತೀನಿ. ಇಲ್ಲ, ಈಗಲೇ ಹೇಳ್ಬೇಕು ನೀನು. ಸರಿ, ಹೇಳಾ? ಹ್ಞೂ. ಕಾ ಪಾಂಡು ಪತ್ನಿ ಗೃಹಭೂಷಣಂ ಕಿಂ ಕೋ ರಾಮ ಶತ್ರು ಕಿಮಗತ್ಸ್ಯ ಜನ್ಮ ಕಾ ಸೂರ್ಯಪುತ್ರೋ ವಿಪರೀತ ಪೃಚ್ಛಃ ಕುಂತಿ ಸುತೋ ರಾವಣ ಕುಂಭಕರ್ಣಃ. ಸೂಪರ್ ಮಗಳೇ. ಇದ್ರ ಅರ್ಥ ಗೊತ್ತಾ ನಿಂಗೆ? ಹೇಳು. ಅರ್ಥ ಹೇಳ್ಬೇಕಾ? ಪಾಂಡು ಪತ್ನಿ ಯಾರು? ಕುಂತಿ. ಮನೆಗೆ ಭೂಷಣ ಯಾರು? ಮಗ. ರಾಮನ ಶತ್ರು ಯಾರು? ರಾವಣ. ಅಗಸ್ತ್ಯ ಹುಟ್ಟಿದಲ್ಲಿ? ಕುಂಭ. ಸೂರ್ಯಪುತ್ರ ಯಾರು? ಕರ್ಣ. ಈಗಲೇ ಗೊತ್ತಾಯ್ತಲ್ಲ ಆನ್ಸರ್. ಕುಂತಿ ಸುತ ರಾವಣ ಕುಂಭಕರ್ಣ. ಚಿತ್ರ ಕವಿರತ್ನ ಕಾಳಿದಾಸ. ಅಣ್ಣವರು ಮತ್ತೆ ತೂಗುದೀಪ ಶ್ರೀನಿವಾಸರವರ ಇಬ್ಬರ ನಡುವೆ ನಡೆಯೋ ಸಂಭಾಷಣೆ ಇದು. ಇನ್ನೂ ಏನಾದರೂ ಡೌಟ್ ಇದೆಯಾ? ಇಲ್ಲ ಮಗಳೇ, ಎಲ್ಲ ಸರಿಯಾಗಿ ಹೇಳಿದ್ಯಾ. ಪರವಾಗಿಲ್ಲ ಕಣೆ, ನಿನ್ನ ಮಗಳು ಕಾಲೇಜಿಗೆ ಸೇರಿಸಿದ್ದು ವ್ಯರ್ಥ ಆಗಿಲ್ಲ. ವಾವ್, ಏನು ಹೈಟು, ಎಷ್ಟು ಹ್ಯಾಂಡ್ಸಮ್ ಇದ್ದಾನಲ್ವಾ? ಸುಮ್ಮನೆ ನಿಂತ್ಕೊಳ್ಳೆ. ನೋಡ್ದ ನಮ್ಮ ಹವಾ? ಅದು ಸರಿ, ನಿನ್ನೆ ಚೆನ್ನಾಗೇ ಇದ್ವಿ, ಚಾಟ್ಸ್ ತಿಂದ್ವಿ, ಜ್ಯೂಸ್ ಕುಡಿದ್ವಿ.
ನಂಬರು ಎಕ್ಸ್ಚೇಂಜ್ ಆಯಿತು. ಬಟ್ ಕೋಪ ಏನಕ್ಕೆ ಮಾಡ್ಕೊಂಡಿದ್ಯಾ ಅಂತ ಅರ್ಥ ಆಗ್ತಿಲ್ವೇ? ಬಿಲ್ ನೀನು ಕೊಟ್ಟೆ ಅಂತಾನ? ಅದಕ್ಕೇನು ಬಿಡಮ್ಮ, ನೆಕ್ಸ್ಟ್ ಟೈಮ್ ನಾನು ಟ್ರೀಟ್ ಕೊಡಿಸ್ತೀನಿ. ಅಟ್ಲೀಸ್ಟ್ ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟಾದ್ರೂ ಹೋಗು. ಅಲ್ಲ, ಅಟ್ಲೀಸ್ಟ್ ಏನು ಕೋಪ ಮಾಡ್ಕೊಂಡಿದ್ಯಾ ಹೇಳ್ಬಿಟ್ಟಾದ್ರೂ ಹೋಗು ಸಿರಿ. ಓಂಕಾರ ಗುರುಪಾದ ಪ್ರಸಾದ. ಹೇಳಿದ್ದೆ ಹೇಳ್ತಾವನೆ. ₹50 ಇಟ್ಟವನೆ ಅಷ್ಟೇ. ಯಾಕೆ ಹೊಡಿತಾ ಇದ್ದಾರೆ ನಮ್ಗೆ? ಯಾರು ನೀನು? ಸಿರಿ, ನಾನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀನಿ, ನಿನಗೆ ಡ್ಯಾನ್ಸ್ ಹೇಳ್ಕೊಡ್ಲಾ? ಡ್ಯಾನ್ಸ್? ನಿಜವಾಗ್ಲೂ ಡ್ಯಾನ್ಸ್ ಹೇಳ್ಕೊಡ್ತೀಯಾ? 100%. ಬೇಕಾಗಿಲ್ಲ. ಸಿರಿ, ಹೇ ಸಿರಿ, ಸಿರಿ, ಏನಾಯ್ತು? ಹುಡ್ಕೋ. ನಿನಗೆ ಯಾರೇ ಬರಕ್ಕೆ ಹೇಳಿದ್ದಲ್ಲ ಅಡ್ಡ? ಹೀರೋಯಿನ್ ಫೀಲ್ಸಾ ನಿನಗೆ? ಸ್ವಲ್ಪ ಹಾಗೆ ಫೀಲ್ ಆದೆ. ಇವಾಗ ಹೇಗಿದ್ಯೋ ಫೀಲ್ಸು? ಏನೋ ಫ್ರೆಂಡ್ ಆಗೋಣ ಅನ್ಕೊಂಡಪ್ಪ, ಅದಕ್ಕೆ ಇಷ್ಟೊಂದು ಆಟಿಟ್ಯೂಡಾ? ನೋಡು, ಆಟಿಟ್ಯೂಡ್ ಅಂತ ಎಲ್ಲ ಹೇಳ್ಬೇಡ ನೀನು. ಅಲ್ಲ, ನಿನಗೇನಕ್ಕೆ ಸಣ್ಣ ಸಣ್ಣ ವಿಚಾರಕ್ಕೂ ಅಷ್ಟೊಂದು ಸಿಟ್ಟು? ಅದಲ್ಲ ವಿಕ್ಕಿ, ಮೊನ್ನೆ ಏನಾಯ್ತು ಅಂತ ಗೊತ್ತಾ? ಏನಾಯ್ತು? ಸೆರಗಲ್ಲಿ ದುಡ್ಡು ಗಂಟಾಕಿದ್ದೆ. ಯಾವಾಗ ತಗೊಂಡೆ ಅದನ್ನ? ಏನು ದುಡ್ಡ? ಎಲ್ಲಿಟ್ಟಿದ್ದೆ? ಸೀರೆ ಸೆರಗಲ್ಲ. ಹೊಡಿಬಿಡಮ್ಮ. ಹೊಡೆದೇ ಇಲ್ಲ. ರಂಪಾಟ ಮಾಡ್ತೀನಿ. ಮನೆ ಕೆಲಸ ಎಲ್ಲ ಮಾಡಿಸಿದ್ರು, ಅದಕ್ಕೆ ಸಿಟ್ಟು ಮಾಡ್ಕೊಂಡೆ. ಸರಿ, ಗಾಯ ತೋರಿಸು.
ಬಂದ್ಬಿಡ್ತಾಳೆ ಹೀರೋಯಿನ್ ಥರ. ಮಗ ಕ್ಯಾಂಟೀನ್ ಒಂದು ದಮ್ಮುಡಿಯಕ್ಕೆ ಹೋಗೋಣ. ಏನೋ ಶಾಸ್ತ್ರಿ, ಹೀರೋ ಬರೋರ ಹತ್ರ ಎಲ್ಲ ಜಗಳ ತಗೊಳ್ಳೋದೇ ನಿನ್ ಕೆಲ್ಸನಾ? ಓಂಕಾರ ಶ್ರೀ ಗುರುಪಾದತ್ತ ಪ್ರಸಾದ್. ನಾನ್ ನೆನ್ನೆ ಹೇಳಿದ್ನ ಇನ್ನೂ ಹಂಗ್ ಪಾಲಿಸ್ತಿದ್ಯಲ್ಲೋ. ಓಂಕಾರ ಶ್ರೀ ಗುರು. ನೀನ್ ಹಿಂಗಿರೋದಕ್ಕೆ ಅವ್ರ ಹಂಗ್ ಹೊಡೆದಿರೋದು. ಇನ್ಮೇಲಾದ್ರೂ ಎಲ್ಲರ ಜೊತೆ ಆರಾಮಾಗಿರೋ ಆಯ್ತಾ? ಓಂಕಾರ ಹೇಳ್ತಾನೆ ಇದೀನಿ, ಮತ್ತೆ ಹಂಗೆ ಹೇಳ್ತಿಲ್ಲ. ಹೋಗ್ಬಾ. ಸರಿ ಅಣ್ಣ. ಓಂಕಾರ ಶ್ರೀ ಗುರು. ನೀನ್ ಹೇಳ್ದಂಗೆಲ್ಲ ಕೇಳಕ್ ಆಗಲ್ಲ. ನೀನ್ ಹೇಳ್ದಂಗೆಲ್ಲ ನಂಗೂ ಕೇಳಕ್ಕಾಗಲ್ಲ. 3 ಹೊತ್ತು ಬರೀ ತಿನ್ನೋದೇನಾ? ನೀನ್ 3 ಹೊತ್ತು ತಿನ್ನಲ್ವಾ? ನಿನ್ನಷ್ಟು ತಿನ್ನಲ್ಲ ಬಿಡು. ನೋಡು, ತಿನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ. ಹೊಟ್ಟೆಯಲ್ಲಿ ಹುಳ ಬೀಳುತ್ತೆ. ನೋಡೋ, ಕೋಪ ಬರ್ಸ್ಬೇಡ. ನೋಡು ರಾಕಿ, ನಂಗೂ ಕೋಪ ಬರ್ಸ್ಬೇಡ. ಕೋಪ ಮಾಡ್ಕೊಂಡಾಗ್ಲೂ ತುಂಬಾ ಕ್ಯೂಟ್ ಆಗಿ ಕಾಣ್ತೀಯ ಆಕ್ಚುಲಿ. ನೋಡು, ಮಾತೆಲ್ಲ ಮರ್ಸ್ಬೇಡ. ಆಯ್ತು ಮಗ, ಈಗೇನ್ ದಮ್ ಹೊಡಿಬೇಕಲ್ವಾ? ನಿನಗೆ ಐಸ್ ಕ್ರೀಮ್ ತಿನ್ಬೇಕಲ್ವಾ? ಮತ್ ನಡೀರಿ. ಕ್ಲಾಸ್ಗೆ ಲೇಟ್ ಆಗ್ತಿದೆ, ಬಾ ಹೋಗೋಣ. ಹೋಗ್ಲೇಬೇಕಾ? ಎಕ್ಸಾಮ್ಸ್ ಹತ್ರ ಬರ್ತಿದೆ, ನಿನಗೂ ಗೊತ್ತು. ಎಜುಕೇಷನ್ ಮುಗಿಸಿ ನಾವಿಬ್ಬರು ಮದುವೆ. ಮರ್ತೋಗಿದೆಯಾ? ಹಲೋ, ನಾನೇನು ಮಾಡ್ತೀನಿ ಅದನ್ನ? ನೀನು ಮರ್ತೋಗಿದ್ಯಾ ಅಂತ ಹೇಳ್ತಾ ಇಲ್ಲ, ಜಸ್ಟ್ ನೆನೆಸ್ತಾ ಇದ್ದೀನಿ. ಸರಿ, ನೋಡುವ. ಮತ್ತೆ ಊಟ ಆಯ್ತಾ? ಹಲೋ, ಕಾಣಿಸಲ್ವಾ? ಯಾರಿಗೆ ಹೇಳ್ತಾ ಇದೀಯಾ? ಅಮ್ಮ ತಾಯಿ, ನಾನು ನಿಂಗೆ ಹೇಳ್ತಿಲ್ಲ. ಜಾಸ್ತಿ ಮಾತಾಡ್ಬೇಡ. ಜಾಸ್ತಿ ಕಮ್ಮಿ ಆಮೇಲೆ ಲೆಕ್ಕ ಹಾಕೋ. ಫಸ್ಟು ಕೆಳಗಡೆ ಬಿದ್ದಿರೋ ನನ್ನ ಬುಕ್ ಎತ್ಕೊಡು. ಏನು, ನನ್ನ ಬಾಯ್ ಫ್ರೆಂಡ್ ನಿನ್ನ ಬುಕ್ಸ್ ಎತ್ಕೊಳ್ಬೇಕಾ? ನಾನು ನಿನ್ನ ಬಾಯ್ ಫ್ರೆಂಡ್ನ ಕೊಡು ಅಂತ ಹೇಳ್ತಾ ಇಲ್ಲ, ಜಸ್ಟ್ ನನ್ನ ಬುಕ್ ಎತ್ಕೊಡು ಅಂತ ಹೇಳ್ತಾ ಇದ್ದೀನಿ. ನಾನು ಕಾಮಿಡಿ ಮಾಡ್ತಾ ಇದ್ದೀನಾ? ಮತ್ತೇನೇ? ಅಲ್ಲ, ನಿಮ್ಮ ಬಾಯ್ ಫ್ರೆಂಡ್ನ ಕೇಳ್ತಿಲ್ಲ ಅಂತ ಹೇಳ್ತಿದ್ಯಲ್ಲ. ಜಸ್ಟ್ ಲಿಸನ್. ಮಾತಾಡುವಾಗ ಯೋಚನೆ ಮಾಡಿ ಮಾತಾಡ್ಬೇಕು. ಹಾಂ, ನಿನ್ನ ಮುಖ ನೋಡ್ಕೊಂಡಿದ್ದೆ ಕನ್ನಡಿಲಿ. ಹಾಂ, ಅವ್ಳ ಬಟ್ಟೆ ನೋಡು ಎಷ್ಟು ಲೋ ಕ್ಲಾಸ್ ಇದೆ. ಇಮ್ಯಾಜಿನೇಷನ್ ಮಾಡ್ಕೊಳೋಕೆ ಮುಂಚೆ ಯೋಚನೆ ಮಾಡಬೇಕು. ಬಟ್ಟೆ ಬಿಡುದೆ, ಜಸ್ಟ್ ಲುಕ್ ಎಟ್ ಹರ್. ಎಷ್ಟು ದಪ್ಪ ಇದ್ದಾಳೆ ನೋಡೋಳು. ಹಾಂ, ಹಲೋ, ಏನು ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ? ಹಲೋ, ನಾನು ಮಾತಾಡ್ತಾನೆ ಇದ್ದೀನಿ, ಹೊಡ್ತಾ ಇದ್ದೀರಲ್ಲ.
ಹೇ ಸಿರಿ, ಏನಾಯ್ತು? ಬಾಯಿಲ್ ನನ್ನ ಜೊತೆ ಬಾಯಿಲಿ ಬಿದ್ದಿರಲಿ ಬಾ. ಅಲ್ಲ, ನಾನಿಲ್ಲಿ ತುಂಬಾ ಬೇಜಾರಲ್ಲಿ ಕೂತಿದ್ದೀನಿ. ನನ್ನ ಒಬ್ಬಳನ್ನ ಬಿಟ್ಟು ನೀವಿಬ್ರು ಎಲ್ಲೋಗಿದ್ರಿ? ನಾವೆಲ್ಲೇ ಹೋಗಿದ್ವಿ, ದಮ್ ಹೊಡಿಯೋಕೆ ಹೋಗಿದ್ವಿ ಅಷ್ಟೇ. ಅಷ್ಟೇ, ತಿನ್ನಕ್ಕೇನು ಇಟ್ಟಿಲ್ವಾ? ಆಹಾ, ಥ್ಯಾಂಕ್ ಯು ಸಿರಿ. ಮಗ ಓ ಸಿರಿ, ಥ್ಯಾಂಕ್ಸ್ ಕಣೆ. ಏನಿದು? ಹೇ, ಹೊಸ ಬಟ್ಟೆ ನನ್ಗ? ನೋಡು ಏನಂತ. ತುಂಬಾ ಚೆನ್ನಾಗಿದೆ. ಆದ್ರೆ ಏನಕ್ಕೆ? ಅವತ್ತು ಅವನು ಯಾವನೋ ಏನೋ ಅಂದ ಅಂತ ಕೂತಿದ್ಯಲ್ಲ ಅಪ್ಸೆಟ್ ಆಗಿ, ಅದಕ್ಕೆ ಇದು. ಅದಕ್ಕೆ ಇನ್ಮೇಲಿಂದ ನಿನಗೆ ಏನೇ ಬೇಕಾದರೂ ನಮ್ಮಿಬ್ಬರ ಹತ್ರನೇ ಕೇಳು, ಆಯ್ತಾ? ಜಾಸ್ತಿ ಖುಷಿ ಆಗ್ಬೇಡ, ಬಾ ಬಿರಿಯಾನಿ ಕೊಡ್ಸು.